ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕೊಬ್ಬರಿ ಮಿಠಾಯಿ ಮಾಡುವ ವಿಧಾನ. ಕೊಬ್ಬರಿ ಮಿಠಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ದೊಡ್ಡ ಕಾಯನ್ನು ತುರ್ಕೊಂಡಿದ್ದೀನಿ, ಒಂದು ಗ್ಲಾಸಲ್ಲಿ ತುಂಬ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲೇ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಹಾಲು, 2 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಏಲಕ್ಕಿ, ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ. ಇದು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಟೇಸ್ಟ್ ಬರುತ್ತೆ ಅಂತ. ಇವಾಗ ದಪ್ಪ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ತುರಿದಂಥ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಹಾಲು ಹಾಕ್ಕೊತಾ ಇದ್ದೀನಿ, ಆಮೇಲೆ ಪುಡಿ ಮಾಡಿದಂತಹ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ, ಪಚ್ಚ ಕರ್ಪೂರ ಹಾಕ್ತಾ ಇದ್ದೀನಿ. ಇದು ಏನಕ್ಕೆ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ತಿರುಗಿಸಿ ಎಲ್ಲ ಹೊಂದ್ಕೊಳ್ತಾ ಇದೆ ಕೊಬ್ಬರಿ ಅದೆಲ್ಲ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಈ ಥರ ಹುರ್ಕೊತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊತಾ ಇರಬೇಕು. ಯಾಕಂದರೆ ನೀವೇನೋ ತುಂಬ ಜಾಸ್ತಿ ಇಟ್ಕೊಂಡು ಹುರ್ಕೊತಾ ಇದ್ದರೆ ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹುರ್ಕೊತಾ ಇದ್ದರೆ ತಳ ಹಿಡಿಯೋದಿಲ್ಲ. ಗಟ್ಟಿ ಆಗ್ತಾ ಕೊಬ್ಬರಿ ಮಿಠಾಯಿ ಮಾಡಬೇಕಾದ್ರೆ ತುಂಬ ಬಲ್ತಿರೋ ಕಾಯಿ ತೊಗೋಬೇಕು. ತೀರಾ ಎಳೆಕಾಯಿ ತೊಗೊಂಡ್ರೆ ತುಂಬ ದಿನ ಕೊಬ್ಬರಿ ಮಿಠಾಯಿ ಇರೋದಿಲ್ಲ. ನೋಡಿ ಹೇಗೆ ಪಾಕ ಬಿಟ್ಕೊತಾ ಇದೆ. ಇದಕ್ಕೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ, ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಕ್ಕರೆ ಹಾಕಿರ್ತೀವಲ್ಲ, ಸಕ್ಕರೆ ಪಾಕ ಬಿಟ್ಕೊಂಡಿರುತ್ತೆ, ಅದಕ್ಕೆ ನೀರು ಹಾಕೋದಿಲ್ಲ. ಈ ಥರ ಕೈ ಆಡಿಸ್ತಾನೆ ಇರಬೇಕು, ಹುರ್ಕೊತಾ ಇರಬೇಕು. ಗಟ್ಟಿ ಆಗ್ತಾ ಇದೆ ನೋಡಿ. ಕೊಬ್ಬರಿ ಮಿಠಾಯಿನ ಮನೆಯಲ್ಲಿ ಗೆಸ್ಟ್ ಬಂದಾಗ ಮಾಡ್ಬೋದು. 15ರಿಂದ 20 ಜನಕ್ಕೆ ಆಗುತ್ತೆ. ಈಗ ಕೊಬ್ಬರಿ ಮಿಠಾಯಿ ಆಗಿದೆ ಅಂತ ನಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಪ್ಲೇಟಲ್ಲಿ ನೀರು ತಗೊಳ್ಳೋಣ, ಅದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಸಕ್ಕರೆ ಹೊಂದ್ಕೊತಾ ಇಲ್ಲ, ನೀರಲ್ಲಿ ಬಿಟ್ಕೊತಾ ಇದೆ, ಕರಗ್ತಾ ಇದೆ. ಇನ್ನೂ ಆಗಿಲ್ಲ ಅಂತ ಅರ್ಥ. ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು 2ರಿಂದ 3 ನಿಮಿಷ ಹುರ್ಕೊಳ್ಳೋಣ. ಹುರ್ಕೊಂಡು ಈ ಥರ ಗಟ್ಟಿಯಾಗಿದೆ. ಮತ್ತೆ ನೀರಲ್ಲಿ ಹಾಕ್ಕೊಳ್ಳೋಣ, ಆಗಿದೆಯಿಲ್ಲ ಅಂತ ನೋಡೋದಕ್ಕೆ. ನೋಡಿ ನೀರಲ್ಲಿ ಹಾಕಿದ ತಕ್ಷಣವೇ ನಮಗೆ ಗೊತ್ತಾಗ್ತಾ ಇದೆ ಗಟ್ಟಿಯಾಗಿದೆ, ಸಕ್ಕರೆ ಕರಗ್ತಾ ಇಲ್ಲ ಅಂತ. ನೋಡಿ ಕೈಗೂ ಅಂಟುತ್ತಾ ಇಲ್ಲ. ಈ ಥರ ಆದಾಗ ನಾವು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಇಟ್ಕೊಳ್ಳೋಣ. ಈ ಥರ ತುಪ್ಪ ಸವರ್ಕೊಂಡಾದ್ಮೇಲೆ ಅಲ್ಲಿಟ್ಟು ಕೊಬ್ಬರಿ ಮಿಠಾಯಿನ ಈ ಪ್ಲೇಟ್ ಒಳಗೆ ಹಾಕೊಳ್ಳೋಣ. ಈ ಪ್ಲೇಟಲ್ಲಿ ಹಾಕ್ಕೊಂಡು ಪ್ಲೇಟ್ ತುಂಬ ಸುತ್ತ ಅಂದ್ಕೊಳ್ಳೋಣ. ಈ ಥರ ಅಂದ್ಕೊಂಡು ಇದು ತಣ್ಣಗಾಗಬೇಕು. 15ರಿಂದ 20 ನಿಮಿಷ ಇದು ಈ ಪ್ಲೇಟಲ್ಲೇ ಬಿಡಿ. ಆಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕೊಬ್ಬರಿ ಮಿಠಾಯಿ. ನೀವು ಮನೇಲಿ ಮಾಡಿಕೊಡಿ, ತುಂಬ ಈಸಿಯಾಗಿದೆ ಮಾಡೋದು. ನನಗೇನು ತುಂಬ ಚೆನ್ನಾಗಾಗಿದೆ ಕೊಬ್ಬರಿ ಮಿಠಾಯಿ. ನೋಡಿ ನೀವು ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ. ಧನ್ಯವಾದಗಳು.